Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಹರೇ ಕೃಷ್ಣ 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 ಹರೇ 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 ರಾಮ ಎಸ್ ರಾಮ ರಾಮ ಹರೇ ಹರೇ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಎಲ್ಲಾನು ಸಾಲ್ವ್ ಮಾಡ್ಕೊಳ್ಳಿ, ನೀವಿಬ್ರು ಒಂದು ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಈಕ್ವಲ್ ವಿಷನ್ ಅನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ ಇರೋರು ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್ಪೆಷಲಿ ಕೃಷ್ಣ ಅಂದ್ರೇನೆ ಪ್ರೇಮ, ಪ್ರೇಮ ಅಂದ್ರೇನೆ ಕೃಷ್ಣ. ಯುದ್ಧನ ಬಿಟ್ಟು ಸಂಧಾನಕ್ಕೆ ಬನ್ನಿ ಅನ್ನುವಂಥದ್ದು ಇದೆ. ಒಂದಷ್ಟು ಯುದ್ಧ ಭೀತಿನ ಹೇಳ್ತಾ ಇದೆ ಅನ್ನುವಂಥದ್ದು. ಯುದ್ಧಕ್ಕೆ ಒಂದಷ್ಟು ಸನ್ನದ್ಧ ಆಗಿದೆ. ಒಂದೆರಡು ದೇಶಗಳು ಹೇಳ್ದಿರ ಕೇಳ್ದಿರ ಸಡನ್ ಆಗಿ ಯುದ್ಧಕ್ಕೆ ಬರುವಂತ, ಭಾರತದ ಮೇಲೆ ಆಕ್ರಮಣ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ದೇಶ ಮರೆಯಲ್ಲಿ ನಿಂತ್ಕೊಂಡು ಕುಮ್ಮಕ್ಕು ಕೊಡ್ತಾ ಇದೆ ಯುದ್ಧ ಮಾಡ್ಲಿಕ್ಕೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಮಿತ್ರರು ಕೂಡ ಶತ್ರುತ್ವನ ಬಯಸ್ತಾ ಇದ್ದಾರೆ, ಯುದ್ಧನ ಬಯಸ್ತಾ ಇದ್ದಾರೆ. ತುಂಬಾ ಸುಲಭವಾಗಿ ಇಲ್ಲ ಅನ್ನಿಸ್ಬಹುದು ಭಾರತನ ಅನ್ನುವಂಥ ವಿಚಾರಕ್ಕೆ ಯೋಚನೆ ಮಾಡಿಕೊಂಡು ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಬೇಕು, ಹೇಳ್ದಿರ ಕೇಳ್ದಿರ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಕಾಶಿ ಪಟ್ಟಣ ಟಾರ್ಗೆಟ್ ಆಗಿದೆ, ವಾರಣಾಸಿ ಟಾರ್ಗೆಟ್ ಆಗಿದೆ ಅನ್ನುವಂಥದ್ದು ಇದೆ. ಸೊ ಸೀರಿಯಸ್ ಆಗಿ ಯುದ್ಧ ಮಾಡ್ತಾರಲ್ಲ, ಯುದ್ಧದ ಟ್ಯಾಂಕರ್ಗಳು, ವೆಹಿಕಲ್ಗಳು, ಸಮಥಿಂಗ್ ಏನು ಅದನ್ನ ಕೆಲವು ವಾಮಾಚಾರದ ಮುಖಾಂತರ ನಿಯಂತ್ರಣ ತಪ್ಪಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ನಿಯಂತ್ರಣ ತಪ್ಪಿಸಿ ಅಲ್ಲೆಲ್ಲ ಸಮಸ್ಯೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಎಸ್ಪೆಷಲಿ ಸೇನಾ ಟ್ಯಾಂಕರ್ಗಳು ಮತ್ತೆ ಸೇನಾ ವಾಹನಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಇಸ್ ಗ್ರೇ ಕಲರ್ ಇನ್ ಗ್ರೇಯಿಶ್ ಕಲರ್ ಮತ್ತೆ ಬ್ರೌನ್ ಕಲರ್ ಟಾರ್ಗೆಟಬಲ್ ಆಗಿರುವಂಥದ್ದು ಅನ್ನುವಂಥದ್ದು ಇದೆ. ಸೊ ಏನೇ ಆದ್ರೂ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಬಾಲ ಮುದ್ರಕೊಂಡು ಹೋಗ್ಬೇಕು. ಬಟ್ ನಮ್ಮ ಕಡೆಯ ಒಂದು ಪ್ರಮುಖ ಸೇನಾಧಿಕಾರಿಯ ತೊಂದರೆ ಆಗತ್ತೆ, ಅವರಿಗೆ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇದು ಒಂದು ಮುಟ್ಟಾಳ್ತನದ ಕೆಲಸ. ಇಡೀ ವಿಶ್ವವೇ ಅವರಿಗೆ ಬಹಿಷ್ಕಾರ ಹಾಕುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. 18ರಿಂದ 20 ತಿಂಗಳುಗಳ ಒಳಗೆ ಒಂದಷ್ಟು ಬದಲಾವಣೆನ ನಿರೀಕ್ಷೆ ಮಾಡಬಹುದು. ಸೊ ಅನುಮಾನನೇ ಇಲ್ಲ, ಅಪ್ಪ ಯಾವತ್ತಿದ್ರು ಅಪ್ಪನೇ, ಸೊ ಅಮ್ಮ ಯಾವತ್ತಿದ್ರು ಅಮ್ಮನೇ. ಸೊ ಅಮ್ಮ ಬುದ್ಧಿ ಕಲ್ಸೋದಕ್ಕೆ ನಿಂತ್ರೆ ಜಗತ್ತಲ್ಲಿ ಯಾರು ನಿಲ್ಲೋದಕ್ಕಾಗೋದಿಲ್ಲ. ಸೊ ಅಪ್ಪನೂ ಕೂಡ ಸೋಲ್ಲೇಬೇಕು ಅಮ್ಮನ ಮುಂದೆ. ಸೊ ಯಾರು ಅಪ್ಪ ದೊಡ್ಡಪ್ಪ, ವಿಶ್ವದ ದೊಡ್ಡಪ್ಪ ಮತ್ತು ಭರತ ಮಾತೆ ಯಾವ ನಿರ್ಧಾರ ತಗೊಳ್ತಾಳೆ ಮುಂದಿನ ದಿನಗಳಲ್ಲಿ ತನ್ನ ವಸುದೈವಕ ಕುಟುಂಬನ ರಕ್ಷಣೆ ಮಾಡೋದಕ್ಕೆ ಅನ್ನೋದು ಭರತ ಮಾತೆಯ ಮೇಲೆ ನಿರ್ಧಾರ ಆಗಿದೆ. ತನ್ನ ಮಕ್ಕಳ ಮುಖಾಂತರ ಸಾಕಷ್ಟು ಬದಲಾವಣೆಯನ್ನ ಮಾಡಿಸ್ಕೊಳ್ತಿದ್ದಾಳೆ ತಾಯಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಆಗ್ಲಿ, ಎಲ್ಲವೂ ಕೂಡ ಇನ್ನೊಬ್ಬರಿಗೆ ನೆರಳಾಗ್ಲಿ ಅನ್ನುವಂಥದ್ದು ಇದೆ. ಗಡಿಯ ವಿಚಾರಕ್ಕೂ ಕೂಡ ಒಂದಷ್ಟು ತಲೆನೋವಾಗುವಂತ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಸೊ ಎಸ್, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬೆಟರ್ ಆಗೋ ಹಾಗೆ ನೋಡ್ಕೊಳ್ಳಿ. ಹೊಸ ರೀತಿಯ ವೆಹಿಕಲ್ಗಳು ಬರುತ್ತೆ, ಸೈನ್ಯಕ್ಕೆ ಒಂದಷ್ಟು ಹೊಸ ವೆಹಿಕಲ್ಗಳು ಆಡ್ ಆಗುತ್ತೆ. ವೆಹಿಕಲ್ ಅಲ್ಲ, ಆಯುಧಗಳು,
ರಾಕೆಟ್‌ಗಳು ಈ ಥರ ಸಮಥಿಂಗ್ ಏನು. ಜೊತೆಗೆ ಪರಶುರಾಮರು ಗಣೇಶನಿಗೆ ವಿಶೇಷವಾದಂಥ ಶಸ್ತ್ರಾಸ್ತ್ರನ ಕೊಡ್ತಾರೆ. ಶತ್ರು ಸಂಹಾರ ಮಾಡೋದಕ್ಕೆ ಅನ್ನುವಂಥದ್ದು ಇದೆ. ಶತ್ರು ಸಂಹಾರನ ಮಾಡಿ ಬರ್ತಾರೆ ಗಣೇಶ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನು ಡ್ಯುಯಲ್ ಪರ್ಸನಾಲಿಟಿ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ ಇದೆ. ಮತ್ತೆ ತಂದೆ ತಾಯಿನ ಭೇಟಿಯಾಗೋದಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಕುಲಕಸುಬಿನ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಸೊ ಶಿವ ತನ್ನ ಸಾಂಸಾರಿಕ ಜೀವನದ ಜೊತೆ ಎಲ್ಲೋ ಆರಾಮಾಗಿ ಕಾಲ ಕಳೆಯುವಂಥ ಸ್ಥಳಕ್ಕೆ ಒಂದಷ್ಟು ಸರ್ಪಗಾವಲು ಹಾಕ್ಕೊಂಡು ಯಾರೋ ಹೋಗ್ತಾರೆ ನೋಡಕ್ಕೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ನಾನು ಏನು ಹೇಳ್ತಾ ಇರ್ತೀನಿ ಅಂತ ನಂಗೆ ಸಾಕ್ಷಾತ್ ಶಿವನ ಎನರ್ಜಿನೇ ಇಲ್ಲಿ ಬರ್ತಿದೆ. ನಂಗೆ ಹೇಗೆ ಹೇಳಿ ಅಂತಾನೆ ಅರ್ಥ ಆಗೋದಿಲ್ಲ. ಸೊ ತುಂಬಾ ಶಿವಾಂಶಸ್ಥರು, ಶಿವಾಂಶಿಗಳು, ಶಿವನ ಆಶೀರ್ವಾದನ ಪಡ್ಕೊಂಡಿರುವಂಥವ್ರು, ಶಿವನ ಅನುಗ್ರಹದಿಂದ ಹುಟ್ಟಿರೋರಿಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಸೊ ಎಸ್, ನಿಮ್ಮ ಫ್ಯಾಮಿಲಿ ಎಲ್ಲ ಸೇಫ್ ಆಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬಂದ್ ಆಗೋಗುತ್ತೆ. ಹೋಲ್ ಐಟಿ, ಬಿಟಿ, ಫುಲ್ ಏನು ಜಗಮಗ 5G, 6G ಎಲ್ಲವೂ ಕೂಡ ಓಡ್ತಾ ಇದೆ. ಎಲ್ಲವೂ ಬಂದ್ ಆಗೋಗುತ್ತೆ. ಆವಾಗ ಏನ್ ಮಾಡ್ಬೇಕು ಅಂತ ಎಲ್ರೂ ತಲೆ ಕೆಡುತ್ತೆ. ಆವಾಗ ಏನಾಗತ್ತೆ ನನಗ್ ಗೊತ್ತಿಲ್ಲ, ಇಲ್ಲಿರೋದು ಹೇಳ್ತಾ ಇದೀನಿ. ಆವಾಗ ಏನಾಗತ್ತೆ, ನಿಮ್ಮ ಕುಲ ಕಸುಬುಗಳು, ಕಸೂತಿ ಕೆಲ್ಸಗಳು ಅಥವಾ ನಿಮ್ಮದೇ ಆದ ರೀತಿಲಿ ನಿಮ್ಮ ಒಂದು ಹವ್ಯಾಸಗಳು, ಅಭ್ಯಾಸಗಳು ಮತ್ತೆ ಜೀವ ಪಡ್ಕೊಳ್ತವೆ. ಅದರಿಂದ ನಿಮ್ಮ ಜೀವನೋಪಾಯ ಮತ್ತೆ ನಡೆಯುತ್ತೆ ಅನ್ನುವಂಥದ್ದು ಇದೆ. ಇನ್ನ ಕೆಲವರಿಗೆ ನಿಮ್ಮ ಭೂಮಿನ ಅಥವಾ ನಿಮ್ಮ ಜಾಗಗಳನ್ನ, ನಿಮ್ಮ ಪೇಪರ್ಸ್ ಯಾರು ಕಿತ್ಕೊಂಡಿದ್ರು, ಯಾರು ನಿಮ್ಮ ಜಾಗ ಜಮೀನುಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಅಥವಾ ನಿಮ್ಮಿಂದ ಮೋಸ ಮಾಡಿ ತಗೊಂಡಿದ್ರು, ಅದೆಲ್ಲವೂ ಕೂಡ ಜಗಳ ಮಾಡಿ ಮತ್ತೆ ದಂಗೆ ತರ ಇದ್ದು ಅದೆಲ್ಲವನ್ನು ವಾಪಸ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಅನಿಸ್ತಾ ಇದೆ ಯಾರೋ ಇಲ್ಲಿ ಫ್ಯೂಚರ್ ಅಪ್ಕಮಿಂಗ್ ಅವಘಡಗಳು ಆಗತ್ತೆ. ಈ ಇಯರ್ ಏನು ಆಗೋದಿಲ್ಲ, ಈ ವರ್ಷ ಏನು ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಆದಾಗ ಅದನ್ನ ಹೇಗೆ ಬದಲಾವಣೆ ಹೇಳ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಸೊ ಖಂಡಿತವಾಗ್ಲೂ ಆಗತ್ತೆ, ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಕೃಷ್ಣ ಬಲರಾಮರ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ದ್ವಿಮುಖ ಗಣೇಶ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಹೌ ಟು ಅಪ್ರೋಚ್ ಗುರು. ಸೊ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲಾ ಗುರುಗಳು ಮತ್ತೆ ಆದಿಯೋಗಿನೂ ಕೂಡ ಕೃಷ್ಣನ್ನ ಗುರು ಅಂತ ಸ್ವೀಕಾರ ಮಾಡುವಂಥದ್ದು ಅನ್ನಿಸುತ್ತೆ ನಂಗೆ. ಹಾಗಾಗಿ ಕೃಷ್ಣ 64 ವಿದ್ಯೆಗಳನ್ನು ಕಲ್ತಿ ಪರಮಗುರು ಆಗಿರ್ಬೋದು. ಅವರನ್ನ ಗುರುವಾಗಿ ಸ್ವೀಕಾರ ಮಾಡಿಕೊಂಡು ಅವರ ಗುರುನ ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೃಷ್ಣನ ಗುರು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಶಿವನ ಗುರು ಯಾರು ಅನ್ನೋದು ಗೊತ್ತಿದೆ. ಸೊ ನಿಮ್ಮ ಗುರು ಯಾರು ಅಂತ ನೀವು ತಿಳ್ಕೊಂಡು ನಿಮ್ಮ ಗುರುನ ಭೇಟಿ ಮಾಡಿ ಅನ್ನುವಂಥದ್ದು ಇದೆ. ಗುರುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಲ್ರ ದೃಷ್ಟಿಕೋನದಲ್ಲಿ ಕೃಷ್ಣ ಒಬ್ಬ ರಾಸಲೀಲೆ ಆಡುವಂಥವನು ಅಥವಾ ಯಾವಾಗಲೂ ತನ್ನ ಒಂದು ವೈಭವೀಕೃತ ಪ್ರೇಮದಲ್ಲಿ ಕಳೆದೋಗಿರೋನು ಅಂತ. ಆ ಥರ ಏನೂ ಇಲ್ಲ. ಕೃಷ್ಣನ ಪ್ರಜ್ಞೆ ಇಂಪಾರ್ಟೆಂಟ್. ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಂಡ್ರೆ ಕೃಷ್ಣನ ಕುರಿತು ತಪಸ್ಸು ಮಾಡಿದಂಥ ಎಷ್ಟೋ ಆತ್ಮಗಳು, ಋಷಿ ಮುನಿಗಳು ಗೋಪಿಕೆಯರಾಗಿ ಕೃಷ್ಣನ್ನ ಅಗಲಿರಲಾರದೆ ಬಂದಂಥದ್ದು ಅಂತ ಹೇಳ್ತಾರೆ ಕೆಲವು ಕಡೆ. ಸೊ ಹಾಗಾಗಿ ತನ್ನನ್ನ ತಾನು ವಿಸ್ತಾರ ಮಾಡ್ಕೊಂಡ ಕೃಷ್ಣ. ಹಾಗಾಗಿ ಕೃಷ್ಣನ ಲೀಲೆ ಅನ್ಕೊಂಡು ನೀವು 108 ಜನರ ಜೊತೆ ಆಟ ಆಡಕ್ ಹೋಗ್ಬೇಡಿ. ಸೊ ಭಗವದ್ಗೀತೆನ ಅರ್ಥ ಮಾಡ್ಕೊಂಡ್ರೆ ಬೇರೆ ರೀತಿಲೇ ನಮ್ಗೆ ಉಪದೇಶನ ಕೊಡುತ್ತೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಮೃದ್ಧವಾದಂಥ ಬದುಕು ಬರುತ್ತೆ ಮುಂದಿನ ದಿನಗಳಲ್ಲಿ. ಈ ಅವಘಡಗಳೆಲ್ಲ ಕಳೆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಯಾರಿಗೋ ನಿಮ್ಗೆ ಕಾಡ್ತಾ ಇದೆ.
ಯಾಕೆಂದ್ರೆ ಮೇ ಬಿ ನಿಮ್ಮ ಥರ್ಡ್ ಐ ಮುಖಾಂತರ, ನಿಮ್ಮ ಇಂಟ್ಯೂಷನ್ ಮುಖಾಂತರ ಅದು ನಿಮ್ಗೆ ಕನಸಿನಲ್ಲಿ ಗೋಚರ ಆಗಿರ್ಬೋದು, ಅಥವಾ ಭವಿಷ್ಯದ ಮುನ್ಸೂಚನೆ ನಿಮ್ಮನ್ನ ಚಿಂತೆಗೀಡು ಮಾಡಿರ್ಬೋದು. ಬಟ್ ಚಿಂತೆ ಮಾಡ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳಿತಾಗುವಂಥದ್ದು, ಇನ್ನ ಹೆಚ್ಚಿನ ಒಂದು ಬದಲಾವಣೆ ಒಳ್ಳೆ ರೀತಿಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಕರೆದ ಕೂಡಲೇ ಖಂಡಿತವಾಗ್ಲೂ ಕೃಷ್ಣ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಟೈಮ್ ಆಫ್ ಡೆತ್ ಅಂತ ಇದೆ. ಯಾರ್ದೋ ಒಬ್ರು ಅಂತ್ಯದ ಬಗ್ಗೆ ಈಗ ನಿರ್ಧಾರ ತಗೊಳ್ಬೇಕಾಗಿದೆ ಅನ್ನುವಂಥದ್ದು ಇದೆ. ಸೊ ಆ ಅಂತ್ಯ ಯಾರ್ದು ಏನು ಅನ್ನೋದನ್ನ ಭಗವಂತ ನಿರ್ಧಾರ ಮಾಡ್ತಾನೆ ಅನ್ನುವಂಥದ್ದು ಇದೆ. ವ್ಯಕ್ತಿಗಳ ಅಂತ್ಯ, ವ್ಯಕ್ತಿಗತ ಅಂತ್ಯ ಅನ್ನೋದ್ಕಿಂತ ಕೆಲವು ಸಂದರ್ಭಗಳು, ಕೆಲವು ಮಾಹಿತಿಗಳ ಅಂತ್ಯ ಆಗ್ಬೇಕು ಅನ್ನುವಂಥದ್ದು ಇದೆ. ಕೆಲವು ಮಾಹಿತಿಗಳ ಅಂತ್ಯ, ಕೆಲವು ದಂತಕೋರರ ಅಂತ್ಯ ಕೂಡ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಬಹಳಷ್ಟು ವಿಧದಲ್ಲಿ, ಬಹಳಷ್ಟು ವಿಚಾರಗಳಲ್ಲಿ ಒಂದಷ್ಟು ಎಂಡಿಂಗ್ ಸಿಚುವೇಶನ್ ಬಂದಿದೆ ಅನ್ನುವಂಥದ್ದು ಇದೆ. ಪರಿಪೂರ್ಣವಾಗಿ ಭಕ್ತರಾಗಿ ಇರೋರಿಗೆ ಯಾವುದೇ ಒಂದು ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಮೇಕ್ ಶ್ಯೂರ್ ನಿಮ್ಮ ಏಕಾಂತನ ಅಥವಾ ನಿಮ್ಮ ಒಂದಷ್ಟು ಪ್ರೈವೇಸಿನ ಯಾರು ಕದ್ದು ನೋಡ್ತಾ ಇಲ್ಲ, ಅಥವಾ ಯಾರು ನಿಮ್ಮನ್ನ, ಅಂದ್ರೆ ಹೇಗೆ ಹೇಳೋದು, ಸಿ ಕ್ಯಾಮ್ರಾಗಳು ಜೊತೆಗೆ ಸಿ ಕಣ್ಣುಗಳು ಕೂಡ ನಿಮ್ಮನ್ನ ನೋಡ್ತಾ ಇದೆ. ನೀವ್ ಅನ್ಕೊಂಡಿದೀರಾ ಯಾರು ನೋಡ್ತಾ ಇಲ್ಲ ಅಂತ, ಬಟ್ ಎಲ್ಲರೂ ನಿಮ್ಮನ್ನ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಕೆಲವರು ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ಸತಿ ನಿಮ್ಮನ್ನ ಫಾಲೋ ಮಾಡ್ತಿರೋದು ಅನ್ಫಾರ್ಚುನೇಟ್ಲಿ ಫೀಮೇಲ್ಸ್ ಅಂತ ಇದೆ. ಸೊ ಫೀಮೇಲ್ಸ್ ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಹುಷಾರಾಗಿರಿ ಅನ್ನುವಂಥದ್ದು. ಸೊ ಎಲ್ಲಾ ರೀತಿಲೂ ಕೃಷ್ಣನಿಗೆ ಗೊತ್ತಿದೆ ಎಲ್ಲಿ ಯಾವಾಗ ನನ್ನ ಪ್ರೆಸೆಂಟ್ ಇರಬೇಕು ಅಂತ. ಸೊ ಹಾಗಾಗಿ ಕೃಷ್ಣ ತನ್ನ ಪ್ರೆಸೆಂಟೇಷನ್ ನ ಎಲ್ಲಿ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು, ಇದನ್ನ ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ನೀವು ಯಾರಿಗೂ ರೆಕಮೆಂಡ್ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಕಂಪ್ಲೀಟ್ ನಾಲೆಡ್ಜ್ ನ ತಿಳ್ಕೊಂಡವರು ಅಧಿಕಾರಕ್ಕೆ ಆಸೆ ಪಡೋದಿಲ್ಲ ಅನ್ನುವಂಥದ್ದು ಇದೆ. ಅಧಿಕಾರಕ್ಕೆ ಆಸೆ ಪಟ್ರೆ ಅದರಿಂದ ಯಾವುದೇ ಒಂದು ಉಪಯೋಗಕ್ಕೆ ಇಲ್ಲ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಜ್ಞಾನ ಸಂಪತ್ತನ್ನ ಯಾವ ರೀತಿ ಪ್ರಪಂಚಕ್ಕೆ ಒಳ್ಳೇದಾಗೋ ಹಾಗೆ ಉಪಯೋಗಿಸ್ಕೊಳ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಪರಿಪೂರ್ಣವಾಗಿ ನಿಮ್ಮ ಜ್ಞಾನನ ಬಳಸ್ಕೊಳ್ಳಿ, ಅಥವಾ ಪರಿಪೂರ್ಣವಾದಂಥ ಜ್ಞಾನನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪರಿಪೂರ್ಣವಾದಂಥ ಜ್ಞಾನ ಸಂಪತ್ತು ನಿಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ದೇವರನ್ನ ಅಥವಾ ನಿಮ್ಗೆ ಸರಿ ತಪ್ಪು ತಿಳಿಸ್ಕೊಡುವಂಥ ದೇವತೆನ ಕಟ್ ಹಾಕ್ಬಿಟ್ಟು ನೀವು ಯಾವ ಜ್ಞಾನ ಸಂಪತ್ತನ್ನ ಪಡ್ಕೊಳ್ತಿದ್ದೀರಾ ಅಲ್ವಾ? ನಿಮ್ಗೆ ವಿದ್ಯಾ ಬುದ್ಧಿ ಕೊಡುವಂಥ ದೇವಿನೇ ನೀವು ಕಟ್ ಹಾಕ್ಬಿಟ್ಟು, ದೇವಿನೇ ಬಂಧನದಲ್ಲಿ ಕೂರ್ಸ್ಬಿಟ್ಟು, ನೀವು ಏನೋ ಪರಿಪೂರ್ಣವಾದಂಥ ವಿದ್ಯೆ ಪಡ್ಕೊಳ್ತೀನಿ, ಅಥವಾ ನಿಮ್ಮ ಗುರುಗಳನ್ನ ಕಟ್ ಹಾಕ್ಬಿಟ್ಟು ಅವರಿಂದ ನಾನು ವಿದ್ಯೆ ಪಡ್ಕೊಳ್ತೀನಿ, ತಿಳ್ಕೊಳ್ತೀನಿ ಅನ್ನುವುದು ನಿಮ್ಮ ಮೂರ್ಖತನ ಅಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಸೊ ಹಾಗಾಗಿ ದೇವಿನ ಬಿಡುಗಡೆ ಮಾಡಿ. ದೇವಿ ಭಕ್ತಿಗೆ ಒಲಿತಾಳೆ, ಶ್ರದ್ಧೆಗೆ ಒಲಿತಾಳೆ ಅಲ್ವಾ? ಬಂಧನ ಮಾಡಿ ಏನ್ ಕಲ್ತ್ಕೊಳ್ತೀರಾ? ಬಂಧನ ಮಾಡಿದವ್ರಿಗೆ ಪೂರ್ತಿ ಕೊಟ್ಬಿಡೋದಕ್ಕೆ ನಿಮ್ಮನ್ ಸೃಷ್ಟಿ ಮಾಡಿರುವಂತ ತಾಯಿ ಅದು. ನೀವು ಕಟ್ ಹಾಕುವಂತ ಬುದ್ಧಿವಂತಿಕೆನ ನಿಮ್ಗೆ ಕೊಟ್ಟಿರುವಂತ ತಾಯಿಯವಳು. ಕಟ್ ಹಾಕಿಸ್ಕೊಂಡವಳಿಗೆ ಗೊತ್ತಿಲ್ವಾ ಯಾವಾಗ ಬಿಚ್ಚಿಸ್ಕೊಬೇಕು ಅಂತ? ಬಿಚ್ಚಿಸ್ಕೊಳ್ತಾಳೆ ಅಂದ್ರೆ ನಿಮ್ಗೆ ಆ ಜ್ಞಾನ ಬಿಚ್ಚಬೇಕು ಅನ್ನುವಂಥ ಜ್ಞಾನ ಕೊಟ್ಟಾಗ ನೀವು ಬಿಚ್ಚಲಿಲ್ಲ ಅಂದ್ರೆ ನಿಮ್ಗೆ ಅವಳು ಜ್ಞಾನ ಕೊಟ್ಟು ವೇಸ್ಟ್ ಮೂರ್ಖರ ಹತ್ರ, ಅಥವಾ ಮೂರ್ಖರ ಹಾಗೆ ವ್ಯವಹಾರ ಮಾಡೋರ್ ಜೊತೆ ನನ್ಗೆ ಯಾವುದೇ ಒಂದು ವ್ಯವಹಾರ ಬೇಡ ಅಂತ ತಾಯಿ ನಿರ್ಧಾರ ತಗೊಳ್ತಾಳೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆನ ಮಾಡ್ಕೊಳ್ಳಿ. ಜಾತಿ ಮತ ಧರ್ಮನ ಮರೆತು ಕೃಷ್ಣ ಪ್ರಜ್ಞೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಹರಕೆಗಳು ತೀರ್ಸ್ಕೊಂಬನ್ನಿ. ಕೃಷ್ಣನಿಗೆ ಸಂಬಂಧಪಟ್ಟಂತ ಹರಕೆಗಳು ಉಳಿದಿದೆ, ತೀರ್ಸಿ ಅನ್ನುವಂಥದ್ದು ಇದೆ. ಜೊತೆಗೆ ಕೃಷ್ಣನ ಹೆಸರಲ್ಲಿ ಸಾಕಷ್ಟು ಪೂಜೆಗಳನ್ನ ಪಡ್ಕೊಳ್ತಿರುವಂತ ರಾಹು ದೇವ
ರುಗಳಿಗೂ ಕೂಡ ಪೂಜೆನ ಮಾಡ್ಕೊಂಬನ್ನಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ವಿಲ್ ಎಂಡ್. ಯಾರೋ ಒಬ್ರು ಕೊನೆಗಾಣುವಂತ ಅಂತ್ಯ ಆಗುವಂತ ಸಮಯ ಸಂದರ್ಭ ಬಂದಿದೆ. ಸೊ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಿತ್ರವಾದಂತ ಪ್ರಾಣಿಗಳನ್ನ ಬಲಿ ಕೊಟ್ಟು ನಿಮ್ಮ ಮೈಂಡ್ ಅನ್ನ ಏನ್ ಹೇಳೋದೋ ಗೊತ್ತಿಲ್ಲ. ಒಂದಷ್ಟು ಸತ್ಯ ಮತ್ತು ಅಸತ್ಯಗಳ ನಡುವೆ ಒಂದಷ್ಟು ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಸಿಂಗಲ್ ಇರೋರು ಮ್ಯಾರೇಜ್ ಆಗಿ ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಮದ್ವೆ ಆದವರೆಲ್ಲ ಖುಷಿಯಾಗಿಲ್ಲ, ಹಾಗಂತ ಒಂಟಿಯಾಗಿರೋರು ಖುಷಿಯಾಗಿಲ್ಲ. ಸೊ ಕೆಲವು ಸತಿ ಅಗತ್ಯಕ್ಕೋಸ್ಕರ ಅಥವಾ ಅವಶ್ಯಕತೆಗೋಸ್ಕರ ಅಥವಾ ಏನೋ ಒಂದು ವಿಚಾರಕ್ಕೋಸ್ಕರ ಅದು ನಿಮ್ಮ ಸಂತೋಷನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರಿಗೆ ನೀವು ಯಾಕೆ ಮದ್ವೆ ಆಗ್ಬೇಕು ಅಂದ್ರೆ ಒಂದು ವಿಶೇಷವಾದಂತಹ ಸಂತಾನಕ್ಕೆ ನೀವು ಜನ್ಮ ಕೊಡ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನೀವು ಮ್ಯಾರೇಜ್ ಆಗ್ಬೇಕಾಗಿದೆ ಅನ್ನುವಂಥದ್ದು ಇದೆ. ಸಮಾಜಕ್ಕೆ ಸ್ವಾತಂತ್ರ್ಯದ ಪರಿಪಾಠವನ್ನು ಹೇಳ್ಕೊಡುವಂತ ಕುವರನ ಜನ್ಮ ಆಗಬೇಕಾಗಿದೆ. ಹಾಗಾಗಿ ಲೈಕ್ ಬಸವಣ್ಣ, ಶಿಶುನಾಳಾಧೀಶರು, ಆ ಥರ ಒಂದಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ. ದ ಗೋಲ್ ಆಫ್ ನಾಲೆಡ್ಜ್, ನಿಮ್ಮ ಗೋಲ್ ಜ್ಞಾನದ ಕಡೆ ಇರ್ಲಿ. ಒಂದು ವಿದ್ಯಾ, ಸಂಪತ್ತು, ಸಮಸ್ಯೆಗಳು ಬಗೆಹರಿಸ್ಕೊಳ್ಳುವಂಥದ್ದು, ಅಧಿಕಾರ ಪ್ರಾಪ್ತಿಗೆ ಇರಬಹುದು. ಸೊ ಸಾಕಷ್ಟು ವಿಧದಲ್ಲಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇಲ್ದಿರ ಎಲ್ಲವೂ ಕೂಡ ಖಾಲಿ ಆಗಿರಬಹುದು. ಸೊ ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಎಲ್ಲವನ್ನು ಕೂಡ ವಾಪಸ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಆಹಾರಗಳನ್ನೆಲ್ಲ ಶೇಖರಿಸಿ ಇಡಿ. ಮೂರ್ಖರ ಹಾಗೆ ವ್ಯವಹಾರ ಮಾಡಬೇಡಿ. ಒಂದರ ಅಂತ್ಯ ಇನ್ನೊಂದರ ಆರಂಭ. ಸಮಥಿಂಗ್ ವಿಲ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಮ ಸೋಲ್ ಯಾರನ್ನ ರೆಕಗ್ನೈಸ್ ಮಾಡುತ್ತೆ ಅನ್ನೋದ್ಕಿಂತ ಭಗವಂತ ನಿಮ್ಗೆ ಅಂತ ಯಾರನ್ನ ಸೃಷ್ಟಿ ಮಾಡಿದಾನೆ, ಎಲ್ಲರಿಗೂ ಟಕ್ಕರ್ ಕೊಡುವಂತ ವ್ಯಕ್ತಿ ಯಾರಿದ್ದಾರೆ ಅವರೇನೆ ಬರ್ತಾರೆ. ಭಯ ಬೇಡ ಆ ವಿಚಾರದಲ್ಲಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರದಲ್ಲಿ ನಂಬಿಕೆ ಕಳ್ಕೊಂಡಿದ್ದೀರಾ. ಆ ನಂಬಿಕೆ ಕಳ್ಕೊಳ್ದಿರಾ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ವಿಷ್ಣುವಿನ ಸಹಸ್ರನಾಮ ಪಠನೆಯನ್ನ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ. ಗೋವುಗಳ ರಕ್ಷಣೆಯನ್ನ ಮಾಡಿ ನಿಮ್ಮ ಇಂಡಿಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಕುಂಡಲಿನಿ ಶಕ್ತಿನ ಕೂಡ ಜಾಗೃತ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಬದಲಾವಣೆನ ನಿಮ್ಮ ಜೀವನದಲ್ಲಿ ಕೃಷ್ಣ ತರ್ತಾರೆ, ಆಂಜನೇಯ ತರ್ತಾರೆ ಅಂತ ಹೇಳ್ತಾ ಸೊ ಎಂಜಾಯ್ ಮಾಡಿ. ಅಹಂಕಾರದಿಂದ ಒಂದಷ್ಟು ನಷ್ಟ ಸಂಭವಿಸುತ್ತೆ. ಸೊ ಬೇರೆ ರಾಜ್ಯಗಳು ತೊಂದರೆ ಮಾಡ್ತಾ ಇದೆ. ಸೊ ನೋಡಿಕೊಂಡು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.